ಫಸ್ಟ್ ಕ್ವಶನಲ್ಲಿ ಫಿಫ್ತ್ರಲ್ಲಿ ಡಿ ಏನು ಕೊಟ್ಟಿದ್ದಾರೆ, ಈ ರಿಲೇಷನ್ ನೋಡಿ, ಎಕ್ಸ್ ವೈ ರಿಲೇಷನ್ ಯಾವ ರೀತಿ ಅಂದರೆ ಎಕ್ಸ್ ಈಸ್ ವೈಫ್ ಆಫ್ ವೈ. ಸೊ ಫಸ್ಟ್ ಏನು ಪರ್ಸನ್ ಇದೆ, ಎಕ್ಸ್ ವೈದ್ ಮೀನಿಂಗ್ ಏನು, ಎಕ್ಸ್ ಪರ್ಸನ್ ಈಸ್ ವೈಫ್ ಆಫ್ ಸೆಕೆಂಡ್ ಪರ್ಸನ್ ವೈ. ಅರ್ಥ ಆಯ್ತಾ? ಫಸ್ಟ್ ಪರ್ಸನ್ ಎಕ್ಸ್, ಸೆಕೆಂಡ್ ಪರ್ಸನ್ ವೈ ಅಂದರೆ ಫಸ್ಟ್ ಪರ್ಸನ್ ಫೀಮೇಲ್ ಇರಬೇಕು, ಸೆಕೆಂಡ್ ಪರ್ಸನ್ ಮೇಲ್ ಬರಬೇಕು. ಓಕೆ, ಎಕ್ಸ್ ಈಸ್ ವೈಫ್ ಆಫ್ ವೈ. ಇವಾಗ ಈ ರಿಲೇಷನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ. ಮೊದಲನೇದಾಗಿ ನೋಡಿ, ಎಕ್ಸ್ ಎಕ್ಸೇ ತೊಗೊಳ್ಬೇಕು ರಿಫ್ಲೆಕ್ಸಿವ್ ಅಲ್ಲಿ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ ಇದು? ಎಕ್ಸ್ ಈಸ್ ವೈಫ್ ಆಫ್ ಎಕ್ಸ್, ಒಂದು ಪರ್ಸನ್ ಅದೇ ಪರ್ಸನ್ನ ವೈಫ್ ಅಂತ, ರಾಂಗ್ ಆಗುತ್ತಲ್ಲ. ಸೊ ಎಕ್ಸ್ ಈಸ್ ನಾಟ್ ವೈಫ್ ಆಫ್ ಎಕ್ಸ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಅಂತ ಹೇಳ್ಬೋದು. ಸೊ ಇದ್ರ ಮೀನಿಂಗ್ ಏನು, ಇದಂತೂ ರಿಲೇಷನಲ್ಲಿ ಬರೋದಿಲ್ಲ. ದೇರ್ ಫೋರ್ ರಿಲೇಷನ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಸಿಮೆಟ್ರಿಕ್ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ. ಸ್ವಲ್ಪ ಯೋಚನೆ ಮಾಡಿ. ಸಿಮೆಟ್ರಿಕ್ ಸಲುವಾಗಿ ಫಸ್ಟ್ ಆರ್ಡರ್ಡ್ ಪೇರ್ ಅಂತೂ ರಿಲೇಷನಲ್ಲಿ ಬರುತ್ತೆ. ಸೊ ಇದಂತೂ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ ವೈ ರಿಲೇಷನಲ್ಲಿ ಇದ್ದರೆ ವೈ ಎಕ್ಸ್ ಬರುತ್ತಾ ಅಲ್ವಾ ನಾವು ಥಿಂಕ್ ಮಾಡಬೇಕು. ಸೊ ಈ ಆರ್ಡರ್ಡ್ ಪೇರ್ ಮೀನಿಂಗ್ ಏನು, ಎಕ್ಸ್ ವೈ ರಿಲೇಷನಲ್ಲಿ ಇದೆ ಅಂದರೆ ಎಕ್ಸ್ ಈಸ್ ವೈಫ್ ಆಫ್ ವೈ. ಸೇಮ್ ಡಯಾಗ್ರಾಮ್ ಯೂಸ್ ಮಾಡೋಣ ನೋಡಿ, ಎಕ್ಸ್ ಈಸ್ ವೈಫ್ ಆಫ್ ವೈ. ಅರ್ಥ ಆಯ್ತಾ? ಇವಾಗ ಎಕ್ಸ್ ಫೀಮೇಲ್, ವೈ ಏನಿದೆ ಮೇಲ್ ಇದೆ ಅಂತ ಹೇಳ್ತೀವಿ. ರಿವರ್ಸಲ್ಲಿ ಇದೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? ವೈ ಈಸ್ ವೈಫ್ ಅಂತ ಹೇಳ್ಬೋದಾ? ವೈ ವೈಫ್ ಆಗೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಸೊ ವೈ ಈಸ್, ದಿಸ್ ಇಂಪ್ಲೈಸ್ ವೈ ಈಸ್ ಹಸ್ಬೆಂಡ್ ಅಂತ ಹೇಳ್ತೀವಿ. ಸೊ ವೈ ಈಸ್ ನಾಟ್ ವೈಫ್ ಆಫ್ ಎಕ್ಸ್. ಸೊ ಯಾವುದು, ವೈ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ದೇರ್ ಫೋರ್ ರಿಲೇಷನ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ರಿಲೇಷನ್. ಟ್ರಾನ್ಸಿಟಿವ್ ಆಗುತ್ತಾ? ಟ್ರಾನ್ಸಿಟಿವ್ ಆಗುತ್ತಾ ಇಲ್ವ ಅಂತ ಯೋಚನೆ ಮಾಡಿ. ಇದು ಆನ್ಸರ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಥಿಂಕ್ ಮೆನಿ ಆಫ್ ದಿ ಸ್ಟೂಡೆಂಟ್ಸ್ ಇದೇ ರಿಲೇಷನ್ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ನೋಡಿ ಯಾವ ರೀತಿ, ಇವಾಗ ಎಕ್ಸ್ ವೈ ರಿಲೇಷನಲ್ಲಿ ಇರಬೇಕು, ವೈ ಝೆಡ್ ಕೂಡ ರಿಲೇಷನಲ್ಲಿ ಇರಬೇಕು. ಆವಾಗ ನಾವು ಎಕ್ಸ್ ಝೆಡ್ ಬಗ್ಗೆ ಥಿಂಕ್ ಮಾಡಬೇಕು, ರೈಟ್? ಸೊ ಫಸ್ಟ್ ಬ್ರ್ಯಾಕೆಟ್ನ ಮೀನಿಂಗ್ ಏನು, ಫಸ್ಟ್ ಬ್ರ್ಯಾಕೆಟ್ ಮೀನಿಂಗ್ ಅಂದರೆ ಎಕ್ಸ್ ವೈ ರಿಲೇಷನಲ್ಲಿದೆ, ವಿಚ್ ಮೀನ್ಸ್ ಎಕ್ಸ್ ಈಸ್ ವೈಫ್ ಆಫ್ ವೈ. ಇದು ಫಸ್ಟ್ ಬ್ರ್ಯಾಕೆಟ್ನ ಮೀನಿಂಗ್, ಕರೆಕ್ಟ್? ಇವಾಗ ಸ್ವಲ್ಪ ಥಿಂಕ್ ಮಾಡೋ ಪಾಯಿಂಟ್ ಇದು. ಎರಡು ಪರ್ಸನ್ ಇದ್ದಾರೆ, ಒಂದು ಎಕ್ಸ್, ಓಕೆ, ಎಕ್ಸ್ ಪರ್ಸನ್, ಎಕ್ಸ್ ಈಸ್ ವೈಫ್ ಆಫ್ ವೈ. ಸ್ವಲ್ಪ ಯೋಚನೆ ಮಾಡಿ, ಎಕ್ಸ್ ಈಸ್ ವೈಫ್ ಆಫ್ ವೈ ಅಂದರೆ ಎಕ್ಸ್ ಏನಿದೆ ಫಿಮೇಲ್ ಇದೆ, ಸೊ ವೈ ಏನಾಯಿತು ಮೇಲ್ ಆಯಿತು. ಇವಾಗ ನೆಕ್ಸ್ಟ್ ವೈ ಈಸ್ ವೈಫ್ ಆಫ್ ಅನದರ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಝೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ವೈ ಈಸ್ ವೈಫ್ ಅಂತ ಹೇಳೋಕ್ಕೆ ಚಾನ್ಸ್ ಇದೆನಾ ಅಲ್ಲಿ? ವೈ ಅಂತೂ ಮೇಲ್ ಆಯ್ತಲ್ಲ, ಮೇಲ್ ಪರ್ಸನ್. ಸೊ ವೈ ಮೇಲ್ ಆಗ್ತಾಯಿದ್ರೆ ಸೆಕೆಂಡ್ ಆರ್ಡರ್ಡ್ ಪೇರೇ ಸಿಗೋದಿಲ್ಲ ನಮಗೆ. ವೈ ಝೆಡ್ ಬಿಲಾಂಗ್ಸ್ ಟು ಆರ್, ಈ ರೀತಿ ಸೆಕೆಂಡ್ ಪೇರೇ ಸಿಗ್ತಾ ಇಲ್ಲ. ಓಕೆ, ದೇರ್ ಈಸ್ ನೋ ಸೆಕೆಂಡ್ ಆರ್ಡರ್ಡ್ ಪೇರ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಈಸ್ ಅಂದರೆ ವೈ ಜೊತೆ ಝೆಡ್ ತೊಗೊಳ್ಳೋಕ್ಕೆ ಬರೋದಿಲ್ಲ. ದೇರ್ ಈಸ್ ನೋ ಸೆಕೆಂಡ್ ಆರ್ಡರ್ಡ್ ಪೇರ್. ಆರ್ಡರ್ಡ್ ಪೇರ್ ಯಾವಾಗ ಸೆಕೆಂಡ್ ಆರ್ಡರ್ಡ್ ಪೇರೇ ಇಲ್ಲ ಅಂದರೆ ಆ ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತೆ, ವಿಚ್ ಮೀನ್ಸ್ ದಿಸ್ ರಿಲೇಷನ್ ಆರ್ ಇಸ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳಬೇಕಂದ್ರೆ ಒಂದೇ ಚಾನ್ಸ್ ಇದೆ, ಎಕ್ಸ್ ವೈ ರಿಲೇಷನಲ್ಲಿರಬೇಕು, ವೈ ಝೆಡ್ ರಿಲೇಷನಲ್ಲಿರಬೇಕು. ಸೊ ಎಕ್ಸ್ ಝೆಡ್ ರಿಲೇಷನಲ್ಲಿ ಇರಬಾರ್ದು, ಆವಾಗ ಮಾತ್ರ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ಬೇಕು ನೀವು. ಯಾವಾಗ ಸೆಕೆಂಡ್ ಆರ್ಡರ್ಡ್ ಪೇರೇ ಸಿಗ್ತಾ ಇಲ್ಲ ಅಂದರೆ ದಿಸ್ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಅಂತಲೇ ಹೇಳಬೇಕು,
ರೈಟ್.